ನಮಸ್ಕಾರ ಫ್ರೆಂಡ್ಸ್, ಮೈ ನೇಮ್ ಈಸ್ ಲಕ್ಷ್ಮಿ. ಇವತ್ತಿನ ರೆಸಿಪಿ ಬಂದು ಮೆಂತ್ಯ ಬಾತ್. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಮೆಂತ್ಯ ಒಂದು ಅರ್ಧ ಕಟ್ಟು, ಬೀನ್ಸು, ಕ್ಯಾರೆಟು, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಕ್ಕಿ, ಧನಿಯಾ ಪುಡಿ, ಖಾರದ ಪುಡಿ, ಸಾಲ್ಟ್, ಆಯಿಲ್, ತುಪ್ಪ, ಸ್ವಲ್ಪ ಗರಂ ಮಸಾಲೆ. ಇಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ಬೆಳಗಿನ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಆಯಿಲ್ ಹಾಕ್ಕೊಳ್ಳಿ. ಕುಕ್ಕರ್ಗೆ ಒಂದು 3 to 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬಿಸಿ ಆಗಲಿ. ಈಗ ಇದಕ್ಕೆ ಏನೇನು ಹಾಕ್ಕೋಬೇಕು ಅಂತ: ಚಕ್ಕೆ, ಲವಂಗ, ಮರಾಠಿ ಮೊಗ್ಗು 1-2 ಮತ್ತು ಪಲಾವ್ ಎಲೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಂದು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಒಂದು 4-5 ಹಸಿಮೆಣಸಿನ್ಕಾಯಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಕ್ವಿಕ್ಲಿ ಆಗುತ್ತೆ ಇದು. ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆಗೆ ಇದನ್ನು ಸಹ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಆಗ್ತಿದೆ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಎಲ್ಲ ಹೋದರೆ ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಣ್ಣೆಲ್ಲ ಸ್ವಲ್ಪ ಫ್ರೈ ಆಗಲಿ. ಮತ್ತು ಇದಕ್ಕೆ ಎಲ್ಲ ಟೊಮೊಟೊ ಹಾಕ್ಕೊಳ್ಳೋಣ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಬಟಾಣಿ ಹಾಕ್ಕೊಳ್ಳೋಣ. ಹಸಿ ಬಟಾಣಿ ಮತ್ತು ಕ್ಯಾರೆಟ್ ಹಾಕ್ಕೊಳ್ಳೋಣ. 1 ಕ್ಯಾರೆಟ್. ಮತ್ತು ಇದಕ್ಕೆ ಧನಿಯಾ ಪುಡಿ 1 ಸ್ಪೂನ್, ಖಾರದ ಪುಡಿ 1 ಸ್ಪೂನ್ ಇಲ್ಲ 1/2 ಸ್ಪೂನ್ ಹಾಕ್ಕೊಳ್ಳಿ. ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ವ, ಅದರಿಂದ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಗರಂ ಮಸಾಲೆ ಒಂದು ಅರ್ಧ ಸ್ಪೂನು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸಾಲ್ಟು 1 ಸ್ಪೂನಿಂದ 1.5 ಸ್ಪೂನ್ ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಂದಾಜು ಮೇಲೆ ಹಾಕ್ಕೋಬೋದು. ನಾನು 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ. ನೋಡಿ, ಮಿಕ್ಸ್ ಆಗ್ತಿದೆ. ಇದ್ರ ಜೊತೆ ಈಗ ಮೆಂತ್ಯ ಸೊಪ್ಪು ಹಾಕಿ ಅದು ಸ್ವಲ್ಪ ಆಯಿಲಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಫ್ರೈ ಆಗೋ ಥರ. ಅದು ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು. ಮತ್ತು ಮೆಂತ್ಯ ಸೊಪ್ಪು ತುಂಬ ಹೆಲ್ದಿ, ಬಾಡಿಗೆಲ್ಲ ತುಂಬ ಹೆಲ್ದಿ. ಅದು ವೀಕ್ಲಿ 1 ಟೈಮ್ ಆದರೂ ನಾವು ಮಾಡ್ಕೊಳೋದ್ರಿಂದ ಚೆನ್ನಾಗಿರುತ್ತೆ. ಇವೆಲ್ಲ ಹೆಲ್ದಿ ರೆಸಿಪಿ. ನಿಮಗೆ ನೋಡಿ, ಟ್ರೈ ಮಾಡಿ ಫ್ರೆಂಡ್. ತುಂಬ ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ, ಮಾಡ್ಕೋಬಹುದು. ಅದು ಸಹ ಈ ಥರ ಮಿಕ್ಸ್ ಮಾಡಿ. ಒಂದು 2 ನಿಮಿಷ ಸಾಕು, ಜಾಸ್ತಿ ಹೊತ್ತೇನು ಬೇಡ. ಸೊಪ್ಪು ಬೇಗನೆ ಇದಾಗುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿ. ಹೋಟ್ಲಲ್ಲಿ ನಾವು ತಿನ್ನೋದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ. ನೋಡಿ, ಈ ಥರ. ಇದಕ್ಕೆ ಹಾಗೆ ನಾನೀಗ ರೈಸ್ ಸಹ ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ರೈಸ್ ಹಾಕ್ಕೊಂಡಿದ್ದೀನಿ ನೋಡಿ. ರೈಸು ಸಹ ಮಿಕ್ಸ್ ಮಾಡಿ. ನಾವು ರೈಸ್ 1 ಗ್ಲಾಸಷ್ಟು ಹಾಕ್ಕೊಂಡ್ರೆ 2 ಗ್ಲಾಸಷ್ಟು ವಾಟರ್ ಹಾಕ್ಕೋಬೇಕು. ನಿಮಗೆ ಕುಕ್ಕರಲ್ಲಿ ಮಾಡಬೇಕಾದ್ರೆ ಇದೊಂದು ಅಂದಾಜಿದ್ರೆ ಸಾಕು, ನೀಟಾಗಿ ಚೆನ್ನಾಗಾಗುತ್ತೆ. 1 ಗ್ಲಾಸಷ್ಟು ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಸಾಲ್ಟ್ ಹಾಕ್ಕೊತಿದ್ದೀನಿ, ಯಾಕಂದರೆ ನೀರು ಹಾಕಿದ್ದೀನಲ್ವ, ಅದು ಕರೆಕ್ಟಾಗಿರಬೇಕು ಅಂತ. ನೋಡಿ, ಈಗ ಫುಲ್ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡೋಣ. 2 ವಿಸಿಲ್ ಬಂದರೆ ಸಾಕು, ರೆಡಿಯಾಗಿದೆ ನೋಡಿ. ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.